Hey guys, welcome back to Raju the Beast channel guys. So Raju is back. ಸೊ ಇವತ್ತು ಎಕೋ ಕೇಳಿಸ್ತಾ ಇರ್ಬೋದು ನಿಮಗೆ. ಆ್ಯಸ್ ಯೂಶುವಲ್ ಜಿಮ್ಮಲ್ಲಿದ್ದೀನಿ, ಮಧ್ಯಾಹ್ನ ಬಂದಿದ್ದೀನಿ ವಿಡಿಯೋ ಮಾಡೋಣ ಅಂತಾರೆ. ಸೊ ಇವತ್ತು ಬಂದು ಒಂದು ಒಳ್ಳೆ ಚೆಸ್ಟ್ ವರ್ಕೌಟ್ ತೋರಿಸೋಣ ಅಂದ್ಕೊಂಡಿದ್ದೀನಿ. ದಿ ವರ್ಕೌಟ್ ವಿಚ್ ನಾನು ಮಾಡೋದು. ಸೊ ಒಂದು ಇಂಟೆನ್ಸ್ ಆಗಿರುತ್ತೆ. ಚೆಸ್ಟು ಬೇಸಿಕ್ಕು, ಯಾವುದು ಫ್ಯಾನ್ಸಿ ವರ್ಕೌಟ್ಸ್ ಎಲ್ಲ ಇಲ್ಲ, ಬೇಸಿಕ್ ಚೆಸ್ಟ್ ವರ್ಕೌಟ್ಸು, ಬಟ್ ಎಫೆಕ್ಟಿವ್, ವೆರಿ ಎಫೆಕ್ಟಿವು. ಸೊ ಯಾರ್ಯಾರಿಗೆ ಚೆಸ್ಟ್ ವರ್ಕೌಟು ಅಕಸ್ಮಾತ್ ಬೇಕು, ಇಲ್ಲ ಯಾರ್ಯಾರಿಗೆ ಚೆಸ್ಟು ಇಂಪ್ರೂವ್ ಆಗ್ತೀನಿ ಅಂದರೆ ಅವರೆಲ್ಲ ಟ್ರೈ ಮಾಡ್ಬೋದು. ತೋರಿಸ್ತೀನಿ. ಸಿಕ್ಸ್ ವರ್ಕೌಟ್ಸ್ ಇರುತ್ತೆ, 6 ವೇರಿಯೇಷನ್ಸ್ ಇರುತ್ತೆ. ಸೊ ಎಲ್ಲ 4 ಸೆಟ್ಸ್ ಮಾಡ್ತೀನಿ. ಸೊ ಮ್ಯಾಕ್ಸ್ ವೆಯ್ಟ್ಸು, ಬಟ್ ಫಾರ್ಮ್ ಕರೆಕ್ಟಾಗಿರಬೇಕು. ಅಕಸ್ಮಾತ್ ಯಾರ ಕೈ ವೆಯ್ಟ್ಸ್ ಹೊಡೆಯೋಕ್ಕಾಗ್ತಿಲ್ಲ, ಅಟ್ಲೀಸ್ಟ್ ಫಾರ್ಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ವೆಯ್ಟ್ ಸೆಕೆಂಡ್ರಿ ಗೈಸ್, ಫಾರ್ಮ್ ಈಸ್ ಪ್ರೈಮರಿ. ಸೊ ಫಸ್ಟು ಫಾರ್ಮ್ ಇಂಪಾರ್ಟೆಂಟು. ಫಾರ್ಮ್ ಪಕ್ಕ ಮಾಡ್ಕೊಳ್ಳಿ, ಆಮೇಲೆ ವೆಯ್ಟ್ಸ್ ಆರಾಮಾಗಿ ಹೋಗುತ್ತೆ. ಸೊ ಜಾಸ್ತಿ ಬೇಡ, ವೀಡಿಯೋ ಮಾಡೋಣ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲ ಮರಿಬೇಡಿ. ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ರೆಡಿ ಆಗಿಬಿಡ್ತೀನಿ. ಸೊ ಪ್ರೀ ವರ್ಕೌಟ್ ಬಂದುಬಿಟ್ಟು ಗೊತ್ತಿಲ್ಲ, ನಾನು ಗೇಟ್ ರೈಡ್ ಟ್ರೈ ಮಾಡಿಲ್ಲ ಇವಾಗವರೆಗೂ. ಬಟ್ ಗೇಟ್ ರೈಡ್ ಯಾರ್ಯಾರು ನೋಡಿ ಮೇ ಬಿ ಟ್ರೈ ಮಾಡಿರ್ತಾರೆ ತುಂಬ ಜನ, ಬಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಪ್ರೀ ವರ್ಕೌಟಿಗೆ ತುಂಬ ಜನ ಯೂಸ್ ಮಾಡ್ತಾರೆ. ಸೊ ಟ್ರೈ ಮಾಡ್ತೀನಿ, ಇದನ್ನು ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ಹೇಳ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಯೂಶ್ವಲಿ ಪ್ರೀ ವರ್ಕೌಟು ಏನು ತೊಗೊಳಲ್ಲ, ಮೀಲ್ ತೊಗೊಂಬರ್ತೀನಿ. ಒನ್ ಅವರ್ ಮುಂಚೆ ಮೀಲ್ ತೊಗೊಂಡಿರ್ತೀನಿ ಯಾವಾಗಲೂ. ಸೊ ಮೀಲ್ ತೊಗೊಂಡಿದ್ದೀನಿ, ಇದು ತೊಗೊತೀನಿ, ನೋಡೋಣ ಡಿಫ್ರೆನ್ಸ್ ಹೆಂಗಿರುತ್ತೆ ಅಂತ. ಸೊ ಶೂ ಎಲ್ಲ ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಗೈಸ್, ಚೆಸ್ಟ್ ವರ್ಕೌಟು. ಸೊ ಯಾರ್ಯಾರಿಗೆ ಚೆಸ್ಟ್ ಇಂಪ್ರೂವ್ ಆಗಬೇಕಂದ್ರೆ ಅವ್ರಿಗೆ ಟ್ರೈ ಮಾಡ್ಬೋದು. ಬಟ್ ಇದು ಒಂದು ಡಿಸ್ಕ್ಲೇಮರ್ ಹೇಳ್ತೀನಿ, 1 ವಾರ 2 ವಾರ ಮಾಡಿದ್ರೆ ಬರೋಲ್ಲ ಗೈಸ್. ಅಟ್ಲೀಸ್ಟ್ ಒಂದು 8 ವೀಕ್ಸ್ ಮಾಡಿ, ಸೇಮ್ ವರ್ಕೌಟೇ ಮಾಡಿ, ಬಟ್ ಪ್ರೋಗ್ರೆಸಿವ್ ಓವರ್ಲೋಡ್ ಅನ್ನೋದು ಮಾಡಿ. ಪಕ್ಕ ಇಂಪ್ರೂವ್ಮೆಂಟ್ಸ್ ಅನ್ನೋದು ಕಾಣಿಸುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಚೆಸ್ಟ್ ವರ್ಕೌಟು. ಸೊ ಫಸ್ಟು ವಾರ್ಮಪ್ಗೆ ಒಂದು 3 ಸೆಟ್ಸು ಇದು ಪುಷಪ್ಸ್ ಮಾಡ್ಕೊಳ್ಳಿ. ಪುಷಪ್ಸ್ ಮಾಡಿಕೊಂಡು ನೆಕ್ಸ್ಟು ಸ್ಟಾರ್ಟ್ ಮಾಡೋಣ. ಗೈಸ್, ವೀಡಿಯೋ ಬಂದ್ಬಿಟ್ಟು ಮಾಡೋದನ್ನ ಫಸ್ಟ್ ಸೆಟ್ ಮಾಡಿದೆ, ವೀಡಿಯೋ ಕರೆಕ್ಟಾಗಿ ಬಂದಿಲ್ಲ. ಸೆಕೆಂಡ್ ಸೆಟ್ ನಮ್ಮ ಪ್ರಾಪರ್ ಸ್ಯಾಟಿಸ್ಫ್ಯಾಕ್ಟರಿ ಬಂದಿಲ್ಲ. ಥರ್ಡ್ ಸೆಟ್ ಮಾಡಿದ್ದೀನಿ ಇವಾಗ. 15 into 3 ಸೆಟ್ಸ್ ಮಾಡಿದೆ ಲಾಸ್ಟ್ ಸೆಟ್ಟು. ಸೊ ವಾರ್ಮಪ್ ಆಯಿತು. ಸೊ ವರ್ಕೌಟ್ಸ್ ನೋಡ್ತಾ ಇರಿ. ಸೊ ಫಸ್ಟು ಚೆಸ್ಟ್ ವರ್ಕೌಟ್ ಬಂದು ಇನ್ಕ್ಲೈನ್ ಬಾರ್ಬಲ್ ಪ್ರೆಸ್ ಮಾಡ್ತಾಯಿದ್ದೀನಿ. ಸೊ 4 ಸೆಟ್ಸು 15 ರೆಪಿಟೇಷನ್ಸ್ ಅಟ್ಲೀಸ್ಟು. ಸೊ 10 to 15 ರೆಪಿಟೇಷನ್ಸ್ ಸಿಗ್ತೀನಿ, 4 ಸೆಟ್ಸು. ಓಕೆನಾ? ವೆಯ್ಟು ಎಷ್ಟಾಗುತ್ತೋ ಅಷ್ಟು ಹೊಡೀರಿ, ಬಟ್ ತುಂಬ ಆಗಿಲ್ಲೂ ಫಾರ್ಮ್ ಮಿಸ್ ಆಗಬಾರ್ದು, ಅಷ್ಟೇ ಮೈನ್. ಬನ್ನಿ ಗೈಸ್, ವೆಯ್ಟ್ ಆಗೋದೇ ಮರ್ತೋಗ್ಬಿಟ್ಟೆ ಗೈಸ್, ಹಾಕ್ಬಿಟ್ಟು ಸಿಗ್ತೀನಿ. ಫಸ್ಟ್ ಸೆಟ್ ಗೈಸ್. ಗೈಸ್, ಕಾರ್ಡಿಯೋ ಮಾಡ್ಕೊತ ಹಂಗೆ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೆ. ಏನೇನು ಸೌಂಡ್ ಮಾಡಿದ್ದೀನಿ ಗೈಸ್, ನನಗೆ ಒಂಥರ ಅನಿಸ್ತಾಯಿದೆ. ನಾನು ಯೂಶ್ವಲಿ ಆ ಥರ ಎಲ್ಲ ಸೌಂಡ್ ಮಾಡಲ್ಲ, ಜಿಮ್ಮಲ್ಲಿ ಯಾರೂ ಇದ್ದಿಲ್ವಲ್ಲ. ಸೊ ಅದಕ್ಕೆ ಜೋಶಲ್ಲಿ ಅಂದ್ಬಿಟ್ಟು ಸ್ವಲ್ಪ ಸೌಂಡ್ ಮಾಡಿದೆ ಅಷ್ಟೆ. ಸೊ ಫಸ್ಟ್ ಸೆಟ್ಟು 15 ರೆಪಿಟೇಷನ್ಸ್ ಆಯಿತು. ಪಂಪ್ ಆಗಿದೆ, ಅಷ್ಟು ಬೇಗ ಪಂಪ್ ಆಗೋಯ್ತು. ಸೊ ಎಲ್ಲ ಒಂದೊಂದು ಸೆಟ್ ತೋರಿಸ್ತೀನಿ, ಬಟ್ ನಾನು ನಿಜ ಗೈಸ್ ಎಲ್ಲ ಸೆಟ್ಟು ಮಾಡ್ತೀನಿ ನಾನು. ಬಟ್ ವೀಡಿಯೋಲಿ ಸುಮ್ಮನೆ ಎಲ್ಲ ಸೆಟ್ಟು ಎಲ್ಲ ಇದು ಸೆಟ್ಸು ತೋರಿಸಿ ಯೂಸ್ ಇಲ್ಲ. ಸೊ ನಾನು ಏನಿದ್ರು ಯಾವ ವರ್ಕೌಟ್ ಮಾಡಬೇಕು, ನಾನು ಎಷ್ಟು ಸೆಟ್ ಮಾಡಬೇಕಂತೆಲ್ಲ ಹೇಳಿರ್ತೀನಿ ವೀಡಿಯೋಲಿ. ಸೊ 4 ಸೆಟ್ಸ್ ಮಾಡಿ, ಎಲ್ಲ ಮಿನಿಮಮ್ 10 ಇಂದ 15 ಇಕ್ಕಿ ರೆಪಿಟೇಷನ್ಸು. ಫಾರ್ಮ್ ಕರೆಕ್ಟಾಗಿರಬೇಕು. ಸೊ ಫಸ್ಟ್ ಸೆಟ್ ಆಗಿದೆ.
ಸೆಕೆಂಡ್ ಸೆಟ್ ಸೇಮ್ ವೆಯ್ಟಲ್ಲ ಸೆಕೆಂಡ್ ಸೆಟ್ ಮಾಡಿ ಆಮೇಲೆ ಇನ್ಕ್ರೀಸ್ ಮಾಡ್ತೀನಿ. ಬಿಕಾಸ್ ಫಸ್ಟ್ ಸೆಟ್ ಜಾಸ್ತಿ ವೆಯ್ಟ್ ಆಗಿಬಿಟ್ಟೆ ಗೈಸ್, ಚೆಸ್ಟ್ ಅಷ್ಟೊಂದು ಪಂಪ್ ಆಗಿಬಿಟ್ಟಿದೆ. ಸೊ ಸೆಕೆಂಡ್ ವೇರಿಯೇಷನಲ್ಲಿ ಸಿಗ್ತೀನಿ, ಮುಗಿಸ್ಕೊಂಡು ವೆಯ್ಟ್ ಮಾಡಿ. ಸೊ ಗೈಸ್ ಚೆಸ್ಟು ಅಷ್ಟು ಬೇಗ ಊದ್ಕೊಂಡ್ಬಿಟ್ಟಿದೆ ಗೈಸ್. ನಂದು ಹೆಂಗಂದರೆ ಚೂರು ಪಂಪ್ ಆಯ್ತು ಅಂದ್ಕೊಳ್ಳಿ, ಇದೆಲ್ಲ ಒಂಥರ ಹೆವಿಯಾಗಿ ಊದ್ಕೊಂಡ್ಬಿಡುತ್ತೆ ಮೇಲೆ. ಸೊ ಆಲ್ರೆಡಿ ಚೆಸ್ಟು ಪಂಪ್ ಆಗಿಬಿಟ್ಟಿದೆ. ಬನ್ನಿ, ಸೊ ಫ್ಲ್ಯಾಟಿಗೆ ರೆಡಿ ಮಾಡಿ ಇಕ್ಕಿದ್ದೀನಿ ಬೆಂಚು. ಸೊ ಫ್ಲ್ಯಾಟಿಗೆ ರೆಡಿ ಮಾಡಿ ಇಕ್ಕಿದ್ದೀನಿ ಬೆಂಚು. ಫ್ಲ್ಯಾಟ್ ಪ್ರೆಸ್ಸು 4 ಸೆಟ್ಸ್ ಫಸ್ಟ್ ಸೆಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ನಾನೆಲ್ಲ ಬಂದು ನಿಮಗೆ ಫಸ್ಟ್ ಸೆಟ್ಟೇ ತೋರಿಸ್ತೀನಿ. ಸೊ 20ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ಲ್ಯಾಟು ಹೊಡಿಬೋದು ಅನ್ನೋದ್ರಿಂದ 20 ಹಾಕಿದ್ದೀನಿ. ನಾನು ಜಾಸ್ತಿ ಬಾರ್ಬಲಲ್ಲಿ ಮಾಡಲ್ಲ, ಮೇಲೆ ಮೆಷಿನ್ ಇದೆ ಚೆಸ್ಟಿಗೆ, ಸೊ ಅದರಲ್ಲೇ ಮಾಡಿಬಿಡ್ತೀನಿ. ಸೊ ಇವತ್ತು ಕೆಳಗಡೆ ಮಾಡ್ತಾಯಿದ್ದೀನಿ ವೀಡಿಯೋ. ಸೊ ಬಾರ್ಬಲಲ್ಲಿ ಮಾಡ್ತಾಯಿದ್ದೀನಿ. ಬನ್ನಿ. ಸೊ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಸೊ ಯೂಶ್ವಲಿ ಚೆಸ್ಟಿಗೆ ಬಾರ್ಬಲ್ ಬೆಸ್ಟಾ ಡಂಬಲ್ ಬೆಸ್ಟಾ, ಇದು ತುಂಬ ಜನಕ್ಕೆ ಡಿಫರ್ ಆಗುತ್ತೆ. ಬಟ್ ನನಗನ್ಸ್ದಂಗೆ ಬಾರ್ಬಲ್ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಬಿಕಾಸ್ ಬಾರ್ಬಲಲ್ಲಿ ಒಂದು ಕಂಟ್ರೋಲ್ಡ್ ಮ್ಯಾನರಲ್ಲಿ ಮಾಡ್ತೀವಿ ನಾವು. ನೀವು ಬೇಕಂದರೆ ಸ್ಮಿತ್ ಮಿಷಿನ್, ಎಸ್ಪೆಷಲಿ ಸ್ಮಿತ್ ಮಿಷಿನ್ ಅಂತ ಇರುತ್ತೆ, ಸೊ ಅದ್ರಲ್ಲಿ ಮಾಡಿ ಇನ್ನೂ ಮಸ್ತಾಗಿ ಎಫೆಕ್ಟಿವ್ ಅನಿಸುತ್ತೆ. ಬಟ್ ಕಂಪೇರ್ ಟು ಡಂಬಲ್, ಬಾರ್ಬಲ್ ಈಸ್ ಬೆಸ್ಟ್ ಅನಿಸುತ್ತೆ. ಬಟ್ ಅದೇ ಅನ್ನಲ್ಲ, ತುಂಬ ಜನಕ್ಕೆ ಒಬ್ರಿಗೊಬ್ರು ಡಿಫರ್ ಆಗುತ್ತೆ. ಸೊ ನನ್ನ ಪರ್ಸ್ನಲ್ ಫೇವ್ರೇಟ್ ಬಂದು ನನ್ನ ಡಂಬಲ್ಲು. ಸೊ ನಾನು ಡಂಬಲ್ಸಲ್ಲೇ ಚೆನ್ನಾಗಿ ಮಾಡ್ತೀನಿ, ಬಾರ್ಬಲ್ಲು ಮಾಡ್ತೀನಿ. ಹೇಳ್ಬೇಕಂದ್ರೆ ಡಂಬಲ್ಗಿನ್ನ ಬಾರ್ಬಲಲ್ಲೇ ಚೆನ್ನಾಗಿ ಇನ್ನೂ ಮೋರ್ ಕಾಂಟ್ಯಾಕ್ಟ್ ಫೀಲ್ ಆಗುತ್ತೆ ಮಾಡುವಾಗ. ಒಂಥರ ಅದು ಫೀಲ್ ಅನಿಸುತ್ತಲ್ಲ, ಅದು ಎಫೆಕ್ಟಿವ್ ಅಪ್ಪ ಮಾಡಿದ್ದೀರಿ ಅಂತ ಅನಿಸುತ್ತಲ್ಲ, ಅದು ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸೊ ಬಿಗಿನರ್ಸ್ ಯಾರು ಮಾಡ್ತಾಯಿದ್ದೀರಾ ಅವರೆಲ್ಲ ಆದಷ್ಟು ಬಾರ್ಬಲಲ್ಲೇ ಮಾಡೋದು ಒಳ್ಳೇದಂತ ನನ್ನ ಅಭಿಪ್ರಾಯ. ಹೋಗ್ತಾ ಹೋಗ್ತಾ ಡಂಬಲ್ ಸ್ಟಾರ್ಟಿಂಗಿಂದ ಕಮ್ಮಿ ವೆಯ್ಟಲ್ಲಿ ಸ್ಟಾರ್ಟ್ ಮಾಡಿ. ಸೊ ಮಾಡ್ತಾ ಲೈಕ್ ಮೇಯ್ನ್ ಫಾರ್ಮು. ಸೊ ಮೇಯ್ನ್ ಡಂಬಲ್ ಮಾಡುವಾಗ ನೀವು ಎರಡು ಕಡೆನೂ ಕ್ಲೀನಾಗಿ ಕಂಟ್ರೋಲ್ಡಾಗಿ ಮಾಡಬೇಕು. ನೀವು ಹೆಂಗೆ ಕೆಳಗಡೆ ಇಳಿಸ್ತೀರಾ ಚೆಸ್ಟ್ವರೆಗೂ ಅದೇ ಥರ ಪುಷ್ ಮಾಡಬೇಕು. ಸೊ ಆಗಲೇ ಸೊ ತುಂಬ ಜನ ಇವಾಗ ನಾನು ಸ್ಟಾರ್ಟಿಂಗಲ್ಲಿ ಬಿಗಿನಿಂಗಲ್ಲಿ ಹಿಂಗೆ ಮಾಡ್ತಿದ್ದೆ, ಇವಾಗ ಒಂದು ಸತಿ ಮಾಡ್ತೀನೇನೋ. ಸೊ ನಾರ್ಮಲು ವೆಯ್ಟ್ ಮಾಡ್ತೀನಲ್ಲ, ಸೊ ವೆಯ್ಟ್ ಎತ್ಕೊಂಡು ಪುಷ್ ಮಾಡುವಾಗ ಕಷ್ಟ ಬಿದ್ದು ಪುಷ್ ಮಾಡ್ತೀರಿ, ಬಟ್ ಕೆಳಗಡೆ ಇಳಿಸೋಕೆ ಟಕ್ ಅಂತ ಇಳಿಸ್ಬಿಟ್ಟು ಮತ್ತೆ ಹಿಂಗೆ ಪುಷ್ ಮಾಡ್ತೀರಿ. ಸೊ ಇದು ಅಷ್ಟು ಎಫೆಕ್ಟಿವ್ ಅನಿಸಲ್ಲ. ಸೊ ನೀವು ಯಾವ ಫೋರ್ಸಲ್ಲಿ ಪುಷ್ ಮಾಡ್ತೀರಾ ಅದೇ ಫೋರ್ಸಲ್ಲಿ ಇಳಿಸಿ ಮತ್ತು ಅದೇ ಇದು ಟೆಂಪೋ ಅಲ್ಲಿ ಎತ್ತಿದ್ರೆ ಸೊ ನಿಮ್ಗೆ ಇನ್ನೂ ತುಂಬ ಎಫೆಕ್ಟಿವ್ ಅನಿಸುತ್ತೆ. ಸೊ ಅದು ಯಾವುದೇ ಆಗಲಿ, ಚೆಸ್ಟೇ ಆಗಲಿ ಇಲ್ಲ ಶೋಲ್ಡ್ರ್ ಪ್ರೆಸ್ ಮಾಡೋವಾಗೇ ಆಗಲಿ, ಸೊ ಕಷ್ಟ ಬಿದ್ದು ಎತ್ಬಿಟ್ಟು ಟಕ್ಕಂತ ಹಿಂಗೆ ಇಳಿಸ್ಬಿಡೋದ್ರಿಂದ ನಮ್ಗೇನು ಆ ಫೀಲ್ ಇರುತ್ತಲ್ಲ ಅದು ಮಿಸ್ ಮಾಡ್ಕೊತೀರಿ. ಸೊ ಇದೊಂದು ಹೇಳ್ಬೇಕು ಅನಿಸ್ತು. ನಾನು ಎಷ್ಟು ಕ್ಲೀನಾಗಿ ನಿಮಗೆ ಕನ್ವೆ ಮಾಡೋಕ್ಕಾಗ್ತಾಯಿದೆ ಗೊತ್ತಿಲ್ಲ, ಬಟ್ ನನಗೆ ಆದಷ್ಟು ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಇನ್ನೂ ಇದೆ ಸೆಟ್ಟು. ಸೊ ಫ್ಲ್ಯಾಟಲ್ಲಿ ಬಂದು ಫಸ್ಟ್ ಸೆಟ್ ಮಾಡಿದೆ. ಸೊ ಇನ್ನೂ 3 ಸೆಟ್ ಇದೆ, ಅದು ಮುಗಿಸ್ಕೊಂಡು ನೆಕ್ಸ್ಟು ಇಂಕ್ಲೈನಲ್ಲಿ ಬೆಂಚ್ ಪ್ರೆಸ್ ಇದೆ, ಡಂಬಲ್ಲು ನನ್ನ ಫೇವ್ರೇಟ್ ಇಂಕ್ಲೈನ್ ಬೆಂಚ್ ಪ್ರೆಸ್ಸು ಡಂಬಲಲ್ಲಿ. ಸೊ ಅದು ಮಾಡೋಕೆ ಸಿಗ್ತೀನಿ ಬನ್ನಿ ಗೈಸ್. ಬೆಂಚ್ ಪ್ರೆಸ್ ಮಾಡೋ ಅಷ್ಟರಲ್ಲಿ ಸುಸ್ತಾಗೋಯ್ತು ಗೈಸ್. ಇನ್ಮೇಲೆ ಸ್ವಲ್ಪ ಬಾರ್ಬಲ್ಗೆ ತುಂಬ ಫ್ರೀಕ್ವೆಂಟಾಗಿ ಬಾರ್ಬಲಲ್ಲಿ ಮಾಡೋದು ಕಲಿಬೇಕು, ಬಾರ್ಬಲ್ ಮಾಡಬೇಕು ನಾನು. ಸೊ ಯಾಕಂದರೆ ನಾನು ಮುಂಚೆ ಮಾಡ್ತಾ ಇದ್ದೆ, ಬಟ್ ಮುಂಚೆ ಮಾಡ್ತಾ ಇರೋಷ್ಟು ವೆಯ್ಟು ಮಾಡೋಕ್ಕಾಗ್ತಿಲ್ಲ. ಇವಾಗ ಬೇಜಾರಾಯಿತು, ಬಟ್ ದಟ್ಸ್ ಓಕೆ, ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾಡಿಬಿಡ್ತೀನಿ. ಸೊ ಬನ್ನಿ ಇವಾಗ ಇಂಕ್ಲೈನ್ ಬೆಂಚ್ ಪ್ರೆಸ್ ಇದೆ, ಸೊ ಇಂಕ್ಲೈನ್ ಡಂಬಲ್ ಪ್ರೆಸ್ಸು ಚೆಸ್ಟಿಗೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಬಂದು 17.5 ತೊಗೊಂಡಿದ್ದೀನಿ. 17.5 ಇಂಟು ಫಸ್ಟ್ ಸೆಟ್ಟು. ನಾನು ವೆಯ್ಟ್ ಜಾಸ್ತಿ ಹೊಡ್ತಾ ಇದ್ಬಿಟ್ಟು ನೀವು ಹೊಡಿಬೇಕಂತ ಇಲ್ಲ. ಫಾರ್ಮ್ ಈಸ್ ಇಂಪಾರ್ಟೆಂಟ್ ಗೈಸ್. ಎಷ್ಟು ಸತಿ ಹೇಳಿದ್ದೀನಿ ಗೊತ್ತಿಲ್ಲ.
ಹಂಗೆ ಫಾರ್ಮ್ ಹೇಳ್ಕೊಟ್ಬಿಡ್ತೀನಿ ನೋಡಿ. ನೆಕ್ಸ್ಟ್ ರೌಂಡಲ್ಲಿ ಹೇಳ್ಕೊಡ್ತೀನಿ ಫಾರ್ಮ್. ಸೊ ನಿಮಗೆ ಫಾರ್ಮ್ ತೋರಿಸ್ತೀನಿ ಇವಾಗ. ನಾನು ಅವಾಗಲೇ ಏನು ನಿಮಗೆ ಯಾವುದ್ರ ಬಗ್ಗೆ ಹೇಳ್ತಾ ಇರ್ತಾರೆ ಅದನ್ನು ಫಾರ್ಮ್ ತೋರಿಸ್ತೀನಿ. ಫಾರ್ಮ್ ಅಂದರೆ ಮಿಸ್ಟೇಕ್ಸ್ ಹೆಂಗೆ ಮಾಡಬಾರ್ದು ಅಂತ. ಸೊ ಯೂಶಲಿ ನಾವು ಹೆಂಗೆ ಮಾಡ್ತೀವಿ ಬಿಗಿನರ್ಸ್, ನಾನು ಬಿಗಿನರ್ ಆಗಿದ್ದಾಗ ಹಿಂಗೆ ಮಾಡ್ತಿದ್ದೆ. ಸೊ ವೆಯ್ಟ್ ಎತ್ಕೊಂಡು ಇಳಿಸೋವಾಗ ಟಕ್ ಅಂತ ಇಳಿಸ್ಬಿಟ್ಟು ಎತ್ತುವಾಗ ಹಿಂಗೆ ಎತ್ತೋದು, ಟಕ್ ಹಿಂಗೆ. ಸೊ ಇಳಿಸೋವಾಗ ಟಕ್ ಅಂತ ಹೇಳಿ ಎತ್ತೋವಾಗ ಹಿಂಗೆ ಎತ್ತೋದು. ಸೊ ಇದು ರಾಂಗು ಅನ್ನೋದಕ್ಕಿಂತ ಎಫೆಕ್ಟಿವ್ ಆಗಿರೋದು ಅಷ್ಟು. ಸೊ ಪ್ರಾಪರ್ ಫಾರ್ಮಲ್ಲಿ ನಾವು ಯಾವ ಫೋರ್ಸಲ್ಲಿ ಕೆಳಗಡೆ ಇಳಿಸ್ತೀರೋ ಕಂಟ್ರೋಲ್ಡಾಗಿ ಇಳಿಸ್ಬೇಕು. ಕಂಟ್ರೋಲ್ಡಾಗಿ ಇಳಿಸಿ ಮತ್ತೆ ಕಂಟ್ರೋಲ್ಡಾಗಿ ಇಳಿಸ್ಬೇಕು. ಸೊ ನಿಮ್ಮ ಫೋಕಸ್ ಎಲ್ಲ ಬಂದು ನೀವು ಮಾಡ್ತಾರೋ ಮಸಲ್ ಮೇಲೆ ಇರಬೇಕು. ಸೊ ಇವಾಗ ನಾನು ಚೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಚೆಸ್ಟ್ ಮೇಲೆ ಇರಬೇಕು ನನ್ನ ಫೋಕಸ್ಸು. ನೋಡಿ 5ಕ್ಕೆ ಕಷ್ಟ ಸುಸ್ತಾಗಬೇಕು ನನಗೆ. ಅರ್ಥ ಆಯ್ತು ಅನ್ಸುತ್ತೆ. ನಾನು ಅವಾಗನೇ ಏನು ಹೇಳ್ದೆ ಅದನ್ನು ಇವಾಗ ಮಾಡಿ ತೋರಿಸಿ. ಸೊ ಇದು ಒಬ್ರಿಗೆ ಹೆಲ್ಪ್ ಆದರೂ ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ. ಸೊ ಸೆಟ್ಸ್ ಎಲ್ಲ ಮುಗಿದು ಇನ್ನು ಇದು ಕರೆಕ್ಟಾಗಿ ಮಾಡಿಲ್ಲ, 3 ಸೆಟ್ ಮಾಡ್ತೀನಿ. ಸೊ ಇನ್ನು 3 ಸೆಟ್ ಮುಗಿಸ್ಕೊಂಡು 4th ವೇರಿಯೇಷನಲ್ಲಿ ಸಿಗ್ತೀನಿ ಗೈಸ್. ಫೋರ್ತ್ ಸೆಟ್ಟು ಉದ್ದ ಇರೋದು ಡಿಸಡ್ವಾಂಟೇಜಸ್ ಗೈಸ್. ಇದು ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ, ಬಗ್ಗೆನೇ ಮಾತಾಡಬೇಕು. ಸೊ ಫೋರ್ತ್ ಸೆಟ್ ಬಂದು ನಾನು ಫ್ಲ್ಯಾಟ್ ಫ್ಲೈಸ್ ಮಾಡ್ತಾಯಿದ್ದೀನಿ. ಸೊ ಫ್ಲ್ಯಾಟ್ ಬೆಂಚಲ್ಲಿ ಫ್ಲೈಸ್ ಮಾಡ್ತಾಯಿದ್ದೀನಿ. ಸೊ ಬಟ್ ನೀವು ಮಾಡೋವಾಗ ಬೇಕಂದರೆ ಮೆಷಿನ್ ಇರ್ತಲ್ಲ, ಪೆಕ್ಟೆಕ್ ಫ್ಲೈಸು. ಸೊ ಪೆಕ್ಟೆಕ್ ಫ್ಲೈಸ್ ಅದು ಮಾಡ್ಬೋದು. ಅದು ಮೇಲಿದೆ, ಸಾಂಗ್ ಹಾಕಿದ್ದಾರೆ, ವಿಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇಲ್ಲೇ ಮಾಡ್ತಾಯಿದ್ದೀನಿ. ಸೊ ಫ್ಲ್ಯಾಟ್ ಫ್ಲೈಸು ಇಲ್ಲ ಅಂದ್ರೂ ಈ ಥರ ಮೆಷಿನ್ ಇರುತ್ತೆ, ನಿಮಗೆ ಹಿಂದೆ ಕಾಣಿಸ್ತಾ ಇರ್ಬೋದು, ಆ ಮೆಷಿನಲ್ಲೂ ಮಾಡ್ಬೋದು. ಬಟ್ ನನಗೆ ಇದ್ರಲ್ಲಿ ಮೋರ್ ಎಫೆಕ್ಟ್ ಇನ್ನು ನಾನು ಇಷ್ಟಪಡ್ತೀನಿ ಮಾಡೋಕ್ಕೆ. ಸೊ ಅದಕ್ಕೆ ಫ್ಲ್ಯಾಟ್ ಬೆಂಚಲ್ಲಿ ಫ್ಲೈಸ್ ಮಾಡ್ತಾಯಿದ್ದೀನಿ. ಸೊ ಕಮ್ಮಿ ವೆಯ್ಟಲ್ಲಿ ಮಾಡ್ತೀನಿ. ನಮಗೇನು ಮೇಯ್ನ್ ಅಂದರೆ ಫಾರ್ಮು ಫುಲ್ ಸ್ಟ್ರೆಚ್ ಆಗಿಬಿಟ್ಟು ಬರಬೇಕು. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡ್ತೀನಿ. ಹೇಗಿದೆ ಗೈಸ್ ನನ್ನ ಹೊಸ ಫ್ರೆಂಡು ಗೈಸ್? ತುಂಬ ಕಮ್ಮಿ ವೆಯ್ಟ್ ಇಟ್ಕೊಂಡಿದ್ದೀನಿ. ಸೊ ವೆಯ್ಟ್ ಕಮ್ಮಿ ಇತ್ತಲ್ಲ ಗೈಸ್, ಈಸಿಯಾಗಿ ಆಗೋಯ್ತು. ಸೊ ನನಗೆ ಅನಿಸ್ದಾಗ ಇದರಲ್ಲಿ ವೆಯ್ಟ್ ಕಮ್ಮಿ ಇದ್ರೇ ಬೆಸ್ಟ್ ಅನಿಸುತ್ತೆ, ಬಿಕಾಸ್ ಪ್ರಾಪರ್ ಫಾರ್ಮ್ ಬರುತ್ತೆ, ಸ್ಟ್ರೆಚ್ ಆಗುತ್ತೆ. ಸೊ ಡನ್, ಫಸ್ಟ್ ಸೆಟ್ ಆಯಿತು. ಇನ್ನು 3 ಸೆಟ್ ಇದೆ ಆ್ಯಸ್ ಯೂಶುವಲ್. ಎಲ್ಲ ಎಕ್ಸಸೈಜಿಂದಲೂ ಹೇಳ್ತಾನೆ ಇದ್ದೀನಿ. ಸೊ ಮಿಕ್ಕಿದ ಸೆಟ್ ಮುಗಿಸ್ಕೊಂಡು ನೆಕ್ಸ್ಟು ಆದರೆ ಡಬಲ್ ಬಾರ್ ಮಾಡ್ತೀನಿ. ಅದಾದಮೇಲೆ ನೋಡೋಣ. ಸೊ ನೆಕ್ಸ್ಟ್ ಅದು ಮಾಡ್ತೀನಿ. ಸೊ ಇದು ಮುಗಿಸ್ತೀನಿ, ಮಿಕ್ಕಿದ ಸೆಟ್ಸ್ ಎಲ್ಲ ಮುಗಿಸ್ಕೊಂಡು ಸಿಗ್ತೀನಿ. ಅಕಸ್ಮಾತ್ ಇವತ್ತು ನಾನು ತೋರಿಸ್ತಾ ಇರೋ ಯಾವುದೇ ವರ್ಕೌಟಲ್ಲಿ ಅಕಸ್ಮಾತ್ ನಾನೇನೋ ಫಾರ್ಮ್ ತಪ್ಪು ಮಾಡ್ತಾ ಇದ್ದೀನಿ ನಿಮಗೆ ಅನಿಸಿದ್ರೆ ನನಗೆ ಹೇಳ್ಕೊಡಿ. ಇಲ್ಲ ನಿಮಗೇನೇನೋ ಅರ್ಥ ಆಗಿಲ್ಲ, ಇಲ್ಲ ಯಾವುದೋ ನಾನು ವರ್ಕೌಟಿಗೆ ಫಾರ್ಮ್ ಕರೆಕ್ಟಾಗಿ ಬೇಕು ಅಂತ ಹೇಳ್ರಿ. ನನಗೆ ಗೊತ್ತಿಲ್ಲ ಅಂದರೂ ಕ್ಲೀನಾಗಿ ಕಲ್ತ್ಕೊಂಡು ನಮ್ಮ ಜಿಮ್ ಕೋಚೇ ಇರಲಿ, ಇಲ್ಲ ನನ್ನ ಕೋಚೇ ಇರಲಿ, ಅವ್ರ ಹತ್ರ ಹೇಳ್ಸ್ಕೊಂಡು ಕ್ಲೀನಾಗಿ ಹೇಳ್ಕೊಡ್ತೀನಿ. ಬಟ್ ನಿಮ್ಗೆ ಯಾವುದೋ ಫಾರ್ಮು ಅಕಸ್ಮಾತ್ ನಾನು ತಪ್ಪು ಮಾಡ್ತಾ ಇದ್ದೀನಿ ನನಗೆ ಹೇಳ್ಕೊಡಿ. ನಿಮಗೇನೋ ಬೇಕಂತ ಕೇಳಿ ನಾನು ಹೇಳ್ಕೊಡ್ತೀನಿ. ಓಕೆ, ಗೈಸ್ ಲಾಸ್ಟ್ ವಿಡಿಯೋ ನೋಡಿದೆ, ಜುಟ್ಟಾಕಿ ನನಗೆ ಚೆನ್ನಾಗಿ ಅನಿಸಿಲ್ಲ. ಸೊ ಅದಕ್ಕೆ ಮತ್ತೆ ಟೊಪ್ಪಿ ಹಾಕೊಂಡ್ಬಿಟ್ಟೆ. ಸೊ ನೆಕ್ಸ್ಟು 5th ವರ್ಕೌಟು. ಸೊ ಆಲ್ರೆಡಿ ಟ್ರೈನ್ ಆಗಿಬಿಟ್ಟಿದ್ದೀನಿ. ಬಟ್ ಇವತ್ತು ಸ್ವಲ್ಪ ಲೆಗ್ಸು ಮಾಡ್ತೀನಿ ಗೈಸ್. ನಾನು ಒಂದೇ ದಿನ ಮಾಡಬಾರ್ದು ನಾನು ಅನ್ಸ್ದಂಗೆ, 2 ದೊಡ್ಡ ಮಜಲು. ಬಟ್ ಲೆಗ್ಸು ಈ ವಾರ ಒಂಚೂರು ಮಿಸ್ ಆಯಿತು. ಬರೀ ನಾನು ವೀಕ್ಲಿ ಟ್ವೈಸ್ ಮಾಡ್ತೀನಿ. ಬಟ್ ಬರೀ ಒನ್ಸ್ ಆಗಿದೆ. ಇವತ್ತು ಸ್ವಲ್ಪ ಲೆಗ್ಸು ಟ್ರೈನ್ ಮಾಡ್ತೀನಿ. ಸೊ ಸ್ವಲ್ಪ ನೋಡ್ಕೊಂಡು ಹೊಡಿತಾ ಇದ್ದೀನಿ. ಸೊ ಡಬಲ್ ಬಾರ್ ಮಾಡ್ತಾಯಿದ್ದೀನಿ. ಸೊ ಇದೂ ಅಷ್ಟೇ
4 ಸೆಟ್ಸು ಮ್ಯಾಕ್ಸ್ ರೆಪ್ಸು, ಎಷ್ಟು ರೆಪ್ಸ್ ಆಗುತ್ತೆ ಅಷ್ಟು ರೆಪ್ಸ್ ಹೊಡೀರಿ. ಸೊ ಬನ್ನಿ ಫಸ್ಟ್ ರೌಂಡ್ ಮಾಡೋಣ. ಟೆನ್ ರೆಪ್ಸ್ ಆಯ್ತು ಗೈಸ್, 10 ಆಯಿತು. ಸೊ ಈ ಥರನೇ ಇನ್ನೂ 3 ಸೆಟ್ಸ್ ಮಾಡ್ತೀನಿ. ಎಷ್ಟು ರೆಪ್ಸ್ ಆಗುತ್ತೆ ಅಷ್ಟು ಮ್ಯಾಕ್ಸ್ ರೆಪ್ಸ್ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟು ಲಾಸ್ಟ್ ವರ್ಕೌಟು ಸಿಗ್ತೀನಿ ಅದಕ್ಕೆ. ಸೊ ಲಾಸ್ಟ್ ವರ್ಕೌಟ್ ಫಾರ್ ಚೆಸ್ಟು. ಸೊ ಅದಾಯಿತು, ಡಬಲ್ ಪುಲ್ ಓವರ್ ಆಯಿತು. ಅದಾದಮೇಲೆ ಇವಾಗ ಡಬಲ್ ಬಾರ್ ಆಯಿತು. ಸೊ ಡಬಲ್ ಪುಲ್ ಓವರ್ ಮಾಡ್ತೀನಿ. ಸೊ ಇದು ಬಂದು ತುಂಬ ಜನ ಹಿಂಗೆ ಮಾಡ್ಕೊಂಡು ಮಾಡ್ತಾರೆ. ಸೊ ನೀವು ಹಿಂಗೂ ಮಾಡ್ಕೊಂಡು ಮಾಡ್ಬೋದು, ಹಿಂಗೂ ಮಾಡ್ಬೋದು, ಓಕೆನಾ. ಸೊ ಇಫ್ ಅದು ನಿಮ್ಗೆ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ ಬೇಕಂದರೆ ಇದ್ರ ಮೇಲೆ ಫ್ಲ್ಯಾಟು ತೋರಿಸ್ತೀನಿ ಇವಾಗ. ಸೊ ನಾನು ಹಂಗೆ ಮಾಡ್ತೀನಿ. ಸೊ ಇದನ್ನು ಮಾಡ್ಬೋದು ನೀವು, ಅದು ಕಷ್ಟ ಅನ್ಸಿದ್ರೆ. ಸೊ ಸೊ ಗೈಸ್, ಡನ್ ಗೈಸ್. ಸೊ ವರ್ಕೌಟ್ ಎಲ್ಲ ಆಯಿತು, ಚೆಸ್ಟ್ ಆಯಿತು. ಸೊ ವಿಡಿಯೋ ಮಾಡಿದ್ದೀನಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಸೊ ವೆರಿ ಸಿಂಪಲ್ ಓಲ್ಡ್ ಸ್ಕೂಲ್ ವರ್ಕೌಟ್ಸು. ಸೊ ಫ್ಯಾನ್ಸಿ ವರ್ಕೌಟೆಲ್ಲ ಎಲ್ಲ ಬೇಸಿಕ್ ವರ್ಕೌಟ್ಸು ನಾರ್ಮಲಾಗಿ ಎಲ್ಲ ಮಾಡಿರ್ತೀರ. ಬಟ್ ರಿಸಲ್ಟ್ಸ್ ಬೇಕಂದರೆ, ಎಸ್ಪೆಷಲಿ ರಿಸಲ್ಟ್ಸ್ ಬೇಕಂದರೆ, ಸೊ 1 ವೀಕು 2 ವೀಕ್ಸ್ ಎಲ್ಲ ಟ್ರೈ ಮಾಡಿ, ರಿಸಲ್ಟ್ಸ್ ಎಲ್ಲ ಬರೋಲ್ಲ. ಮಿನಿಮಮ್ 8 ವೀಕ್ಸ್ ಟ್ರೈ ಮಾಡಿ ವಿತ್ ಗುಡ್ ಪ್ರೋಗ್ರೆಸಿವ್ ಓವರ್ಲೋಡು. ಇಲ್ಲ ವೆಯ್ಟ್ಸ್ ಇನ್ಕ್ರೀಸ್ ಮಾಡಿ, ಇಲ್ಲ ಅಂದರೆ ರೆಪ್ಸ್ ಇನ್ಕ್ರೀಸ್ ಮಾಡಿ ಎವ್ರಿ ವೀಕು. ಸೊ ರಿಸಲ್ಟ್ಸ್ ಗೊತ್ತಾಗುತ್ತೆ. 8 to 12 ವೀಕ್ಸ್ ಮಾಡಿ ಗೈಸ್. ಸೊ ದಿಸ್ ಇಸ್ ವಾಟ್ ಐ ರೆಕಮೆಂಡ್. ಸೊ ಚೆಸ್ಟ್ ವರ್ಕೌಟ್ ಆಯಿತು. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಡೂ ಶೇರ್, ಸಬ್ಸ್ಕ್ರೈಬ್, ಲೈಕ್ ಎಲ್ಲ ಮಾಡಿ. ಬಟ್ ನಾನು ಇನ್ನು ಲೆಗ್ ವರ್ಕೌಟ್ ಇದೆ ಇವತ್ತು. ಸೊ ಹೋಗಿ ಸ್ವಲ್ಪ ಲೆಗ್ಸ್ ಮಾಡಿಕೊಂಡು, ಇವತ್ತು ಸ್ಯಾಟರ್ಡೆ, ಸೊ ನಾಳೆ ಆಫ್ ಇರುತ್ತೆ. ನಾನು ಒಂದೇ ದಿನ ನಿಮಗೆ ಚೆಸ್ಟು ಲೆಗ್ಸ್ ಎಲ್ಲ ಹೇಳಲ್ಲ ಮಾಡೋಕ್ಕೆ. ನಾನು ಈ ವಾರ ಲೆಗ್ಸ್ ಮಿಸ್ ಆಗಿರೋದಕ್ಕೆ ಸೊ ಲೆಗ್ಸು ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅಂಟಿಲ್ ದೆನ್ ಅಷ್ಟೇ ಗೈಸ್. ಸೊ ಸಿ ಯು ಗೈಸ್, ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ, ನೆಕ್ಸ್ಟ್ ವೀಕ್ ಸಿಗ್ತೀನಿ. ಸಿ ಯು ಗೈಸ್, ಬೈ. ಸೈನಿಂಗ್ ಆಫ್, ರಾಜು ದಿ ಬೀಸ್ಟ್, ಬೈ. ಸೊ ಗೈಸ್, ಗೇಟ್ ರೇಟ್ ಬಗ್ಗೆ ಹೇಳೋದು ಮತ್ತೋದೆ. ನನಗೇನು ಡಿಫ್ರೆನ್ಸ್ ಗೊತ್ತಾಗಿಲ್ಲ ಗೈಸ್. ಜಸ್ಟ್ ಟ್ರೈ ಮಾಡಿದೆ ಫಸ್ಟ್ ಡೇ. ಸೊ ಇನ್ಸ್ಟೆಂಟ್ ಡಿಫ್ರೆನ್ಸ್ ಅನ್ನೋದೇನು ಗೊತ್ತಾಗಿಲ್ಲ. ಸೊ ಯಾವ್ಯಾವ ಬೇಕು ಅಂದರೆ ಟ್ರೈ ಮಾಡಿ. ಸೊ ಮೇ ಬಿ ಒಬ್ಬೊಬ್ರಿಗೆ ವರ್ಕ್ ಆಗ್ಬೋದು, ಒಬ್ಬೊಬ್ರಿಗೆ ವರ್ಕ್ ಆಗೋಲ್ಲ. ಸೊ ನನಗೇನು ಅನಿಸಿಲ್ಲ, ಡಿಫ್ರೆನ್ಸ್ ಅನಿಸಿಲ್ಲ ನನಗೆ. ಸೊ ಅಷ್ಟೇ ಹೇಳ್ಬೇಕನ್ನಿಸ್ತು. ಸೊ ಬಾಯ್ ಗೈಸ್, ಬಾಯ್.